ಸಾರಿಗೆ ಸಚಿವರಿಗೆ ಏನಂತಾರೆ? ಡಿಕೆ ಶಿವಕುಮಾರ್ ಮಾತಿನ ಬಗ್ಗೆ ರಾಮಲಿಂಗಾರೆಡ್ಡಿ ಹೇಳಿದ್ದೇನು? ರಿಪಬ್ಲಿಕನ್ ಜೊತೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಈ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಈ ಕಡೆ ಶಕ್ತಿ ಯೋಜನೆ ಮುಂದುವರಿತಾ ಇದೆ. ಪುರುಷರಿಗೂ ಈ ಯೋಜನೆ ಅಂದರೆ ಉಚಿತ ಪ್ರಯಾಣದ ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ಅಂತ ನಿನ್ನೆ DCM ಅವರು ಪ್ರಸ್ತಾಪ ಮಾಡಿದ್ರು. DCM ಅವರು ಮಕ್ಕಳ ಹತ್ರ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ. ಅವ್ರಿಗೆ ಯಾರು ಹೇಳಿದ್ರು ಹೇಗೆ ಅಂತ ನನಗೆ ವಿಚಾರ ಗೊತ್ತಿಲ್ಲ, ತಿಳ್ಕೊಳ್ತೀನಿ. ಈ ಬಗ್ಗೆ ಏನಾದರೂ ಚಿಂತನೆ ನಡೀತಾ ಇದೆ ಸರ್, ಪುರುಷರಿಗೂ ಈ ಯೋಜನೆ ಕೊಡಬೇಕು? ಆ ಥರದ್ದೇನೂ ಇಲ್ಲ. ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ನೋಡಿ, ಮೊದಲೇ ಈಗ ಸರ್ಕಾರ ಹೇಳ್ತಾ ಇರುವಂತದ್ದು ಹಣ ಇಲ್ಲ ಈ ಯೋಜನೆಗಳಿಗೆ ಅಂತೆಲ್ಲ ಹೇಳ್ತಾ ಇದೆ. ಜೊತೆಗೆ ಈಗ ಈ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ರೂಪಾಯಿ ಮೀಸಲಿಡಬೇಕಾಗತ್ತೆ. ಅಕ್ಟೋಬರ್ ವರೆಗೆ 24,407 ಕೋಟಿ ರೂಪಾಯಿ ಅನುದಾನ. ಶಕ್ತಿ ಯೋಜನೆಗೆ ಒಟ್ಟು 5,015 ಕೋಟಿ ರೂಪಾಯಿ ಹಂಚಿಕೆ. ಈ ಪೈಕಿ ಅಕ್ಟೋಬರ್ ತನಕ 2,925 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಈವರೆಗೆ ಒಟ್ಟು 2,709 ಕೋಟಿ ವೆಚ್ಚ ಮಾಡಲಾಗಿದೆ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ 202 ಕೋಟಿ ವೆಚ್ಚ ಮಾಡಲಾಗುತ್ತೆ. ನೋಡಿ, ಜೊತೆಗೆ ಈಗ ಪಂಚ ಗ್ಯಾರಂಟಿಗಳಿಗೆ 52,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 5 ಗ್ಯಾರಂಟಿಗೆ ಅಕ್ಟೋಬರ್ ತನಕ 24,407 ಕೋಟಿ ಅನುದಾನ ಕೊಡಲಾಗಿದೆ ಇದಕ್ಕೆ. ಆದರೆ ಶಕ್ತಿ ಯೋಜನೆಗೆ ಒಟ್ಟು 5,015 ಕೋಟಿ ರೂಪಾಯಿ ಹಂಚಿಕೆ ಆಗಿದೆ. ಈ ಪೈಕಿ ಅಕ್ಟೋಬರ್ ತನಕ 2,925 ಕೋಟಿ ರಿಲೀಸ್ ಆಗಿದೆ. ಜೊತೆಗೆ ಈವರೆಗೆ ಒಟ್ಟು 2,709 ಕೋಟಿ ಖರ್ಚು ಮಾಡಲಾಗಿದೆ ಇದಕ್ಕೆ. ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಯೋಜನೆಗೆ 202 ಕೋಟಿ ಖರ್ಚು ಮಾಡಿದ್ದಾರೆ ಎನ್ನುವಂಥದ್ದು ಸರ್ಕಾರ ಕೊಡ್ತಾ ಇರುವಂಥ ಲೆಕ್ಕ. ಸೆಪ್ಟೆಂಬರ್ನಲ್ಲಿ 417 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಪ್ರತಿ ತಿಂಗಳು. ಇದು ಯಾವಾಗ ಆಯಿತು ಅವಾಗಿಂದ ಆಗಸ್ಟ್ನಲ್ಲಿ ಈ ಯೋಜನೆಗೆ 418 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಜುಲೈನಲ್ಲಿ 418 ಕೋಟಿ ಆದರೆ ಜೂನ್ನಲ್ಲಿ ಮತ್ತೆ 418 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು. ಪಂಚ ಗ್ಯಾರಂಟಿಗಳಿಗೆ ಟೋಟಲ್ ಎಷ್ಟು ಬೇಕು, ಎಷ್ಟೆಷ್ಟು ಖರ್ಚು ಮಾಡಿದ್ರು, ಇದ್ರ ಜೊತೆಗೆ ಪುರುಷರಿಗೂ ಫ್ರೀ ಅಂತ ಹೇಳ್ತಿದ್ದಾರೆ. ನೋಡಿ, ಹಾಗಾದ್ರೆ ಈ ಪುರುಷರಿಗೆ ಫ್ರೀ ಬಸ್ ಬಗ್ಗೆ ಜನಸಾಮಾನ್ಯರಿಗೆ ಏನೆಂತಾರೆ? ರಿಪಬ್ಲಿಕನ್ ಜೊತೆ ಜನಸಾಮಾನ್ಯರ ಮಾತುಕತೆ. ಶಕ್ತಿ ಯೋಜನೆ ಬಗ್ಗೆ ಸಿಡಿದಿದ್ದಾರೆ ಕೆಲ ಪುರುಷರು. ಮಹಿಳೆಯರಿಗೆ ಟಿಕೆಟ್ ಫ್ರೀ ಇದ್ರು ಕುಳಿತು ಹೋಗ್ತಾರೆ, ಆದ್ರೆ ಉಚಿತ ಬಸ್ ಪ್ರಯಾಣ ಬಂದ್ ಮಾಡುವಂತೆ ಆಗ್ರಹ ಮಾಡ್ತಿದ್ದಾರೆ. ನೋಡಿ, ರೊಚ್ಚಿಗೆದ್ದಿದ್ದಾರೆ ಜನರು ಕೂಡ. ಅದು ಇದು ಯಾವುದು ಇಲ್ಲ, ಇದು ಮತ್ತೀಗ ಮಹಿಳೆಯರಿಗಾಯ್ತು, ಪುರುಷರಿಗೆ ಕೊಟ್ಕೊಂಡು ಹೋಗೋಕೆ ಆಗಲ್ಲ. ಫ್ರೀ ಅಂತಾರೆ. ಕೆಲವು ಕಡೆ ಎಲ್ಲ ಬಸ್ಸೇ ಇಲ್ಲ, ಒಂದು ಬಸ್ ಬಿಟ್ಕೊಂಡು ಫ್ರೀ ಅಂತಾರೆ. ಬಸ್ ಫುಲ್ ರಶ್ ಆಗಿ ಹೋಗ್ತಾ ಇದೆ. ಈಗ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಯೋಜನೆಯಡಿ ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಕೊಡ್ತಾ ಇದೆ. ಈಗಾಗಲೇ ಪುರುಷರಿಗೆ ಕೂಡ ಕೊಡೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಪ್ರಯಾಣಿಕರಿಗೆ ಏನು ಹೇಳ್ತಾರೆ? ಶಕ್ತಿ ಯೋಜನೆಯಡಿ ಈಗಾಗಲೇ ಬಸ್ ಫ್ರೀ ಇದೆ, ಇದು ಎಷ್ಟರ ಮಟ್ಟಿಗೆ ಜನರಿಗೆ ಖುಷಿ, ಸ್ಯಾಟಿಸ್ಫೈ ಇದೆ? ಮುಂದಿನ ಸರ್ಕಾರದ ನಡೆ ಬಗ್ಗೆ ಜನ ಹೇಳ್ತಾರೆ, ಜನರಿಗೆ ಕೇಳೋಣ. ಸರ್, ಪುರುಷರಿಗೆ ಏನು ಮಾಡಬಾರ್ದು. ಈಗ ಇದ್ದಿನ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಅರ್ಧ ಟಿಕೆಟ್ ಕೊಡಬೇಕು, ಪೂರ ಕ್ಯಾನ್ಸಲ್ ಫ್ರೀ ಇರಬಾರ್ದು. ಯೋಗ್ಯ ಅಲ್ಲ, ಅದು ಯೋಗ್ಯನೇ ಅಲ್ಲ, ಸರ್ಕಾರಕ್ಕೆ ಯೋಗ್ಯ ಅಲ್ಲ. ಆದ್ರೆ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಫ್ರೀ ಇದ್ದಿಂದ ಏನದ ಅಂದ್ರೆ ಹಾಫ್ ಟಿಕೆಟ್ ಮಾಡಬೇಕು. ಶಾಲೆ ಮಕ್ಕಳಿಗೆ ಮಾತ್ರ ಫ್ರೀ ಮಾಡಬೇಕು. ಶಾಲೆ ಮಕ್ಕಳಿಗೆ ಈವನ್ ಪ್ರೈಮರಿ ಸ್ಕೂಲ್ PG ಇದ್ದಿನ ವಿದ್ಯಾರ್ಥಿಗಳಲ್ಲ, ಅವ್ರಿಗೆ ಮಾತ್ರ ಫ್ರೀ ಮಾಡಬೇಕು, ಬಾಕಿ ಯಾರಿಗೆ ಫ್ರೀ ಮಾಡಬೇಕು. ನಮಗೆ ಜನರಿಗೆ ಕಷ್ಟ ಆಗ್ತಾ ಇದೆ. ಸರ್ಕಾರ ಫ್ರೀ ಕೊಡ್ತಾ ಇದೆ ಸರ್. ಅದು ಏನು ಯಾರಿಗೆ ಹಿರಿಯರ ನಾಗರಿಕ ಕೂಡ್ಲಕ್ಕೆ ಜಾಗ ಇರಲ್ದು. ಕಾಲೇಜ್ ಸ್ಟೂಡೆಂಟ್ಗಳು ಒಬ್ಬರ ಟೈಮಿಗೆ ಕಾಲೇಜ್ಗೆ ಹೋಗ್ತಾ ಇಲ್ಲ ಸರ್. ಯಾರು ಭಾಳ ತ್ರಾಸಾಗಿದೆ. ಕಾಲೇಜ್ ಸ್ಟೂಡೆಂಟ್ ಅಂತೂ ಯಾರು ಟೈಮಿಗೆ ಯಾರು ಕಾಲೇಜ್ಗೆ ಹೋಗ್ತಾ ಇಲ್ಲ ಸರ್. ಅದು
ಈಗ ಕೊಟ್ಟಿಂದೇ ಎಲ್ಲ ಮಾಡಲು ಹೋಗ್ಯಾರಲ್ಲ ಸರ್, ಕೊಟ್ಟಿಂದೇ ಎಲ್ಲ ಯೋಜನೆಗಳು ಇವೆಲ್ಲ ಉಚಿತ ಯೋಜನೆಗಳು ಮಾಡಿ ಸರ್ಕಾರದ ಯಾವುದೂ ಕೆಲಸ ಆಗ್ತಾಯಿಲ್ಲ. ಹಾಂ, ಎಲ್ಲ ಅಂತ ಜನರಿಗೆ ಅಂತ ತೊಂದರೆ ಆಗ್ಲತ್ತದ. ಈಗ ಟಿಕೆಟ್ ಕೊಟ್ಟು ನಾವು ನಿಂದಿರ್ಬೇಕಾಗ್ಲತ್ತದ, ಅವರು ಟಿಕೆಟ್ ಇಲ್ದೇ ಅವರು ಸೀಟಿ ಮೇಲೆ ಕುಂತು ನಡೆದಾರ. ಏನು ಮಾಡಬೇಕು? ದುಡ್ಡು ಕೊಟ್ಟು ನೀವು ನಿಂತು ನಡೆದಿರಿ, ಫ್ರೀ ಹೋದ್ರೆ ಕುಂತು ಹೋಗ್ತಾ ಇದ್ದಾರೆ. ಕುಂತು ಹೋಗ್ಲತ್ತಾರ. ನಾವು ಈಗ ಎಲ್ಲ ಬಸ್ಸಿಗೆ ನೋಡ್ತೀವಿ, 2 ದಿನ ಬೀದರ್ಗೆ ಹೋಗೋದು ಬರೋದು ಮಾಡ್ತೀವಿ ಅಂದ ಅದು ಪೂರ ಅವರೇ ಉಚಿತ ಇದ್ದವರಿಗೆ ಅಂತ ಅವರಿಗೆ ಎಲ್ಲ ಸವಲತ್ತು. ಫ್ರೀ ಬೇಕಾ? ಫ್ರೀ ಇರಬೇಕಾ ಬೇಡದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಫ್ರೀ ಬ್ಯಾಡ್ದು. ಬೇಡ 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 ಬೇಡ. ಟೋಟಲಿ ಫ್ರೀಯಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸರ್ಕಾರ ಯಾವುದೇ ಕಾರಣಕ್ಕೆ ಫ್ರೀ ಮಾಡಬಾರ್ದು. ಈಗಾಗಲೇ ಮಹಿಳೆಯರಿಗೆ ನಾವು ಶಕ್ತಿ ಯೋಜನೆ ಫ್ರೀ ಮಾಡಿದ್ದಾರೆ. ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಬಸ್ ಸಿಗ್ತಾ ಇಲ್ಲ, ಸೀಟ್ ಸಿಗ್ತಾ ಇಲ್ಲ, ಇಂಥ ಸಾಕಷ್ಟು ಸಮಸ್ಯೆಗಳೇ ಜನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲರ್, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಈ ಪುರುಷರಿಗೆ ಫ್ರೀ ಬಸ್ ನೀಡುವ ಕುರಿತು ಹಾವೇರಿಯಲ್ಲಿ ವಿದ್ಯಾರ್ಥಿಗಳಿಗೆ ಏನಂತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು. ಅಧಿಕಾರ ಬಂದಾಗಿನಿಂದಲೂ ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಇತ್ತು. ಈಗ ವಿದ್ಯಾರ್ಥಿಯೊಬ್ಬ ಧ್ವನಿಯದ ಮೂಲಕ DCM DK ಶಿವಕುಮಾರ್ ಮತ್ತು ಸರ್ಕಾರ ವಿದ್ಯಾರ್ಥಿಗಳಿಗೂ ಮತ್ತು ವಯಸ್ಕರಿಗೂ ಕೂಡ ಬಸ್ಸನ್ನು ಉಚಿತವಾಗಿ ನೀಡಲು ಮುಂದಾಗಿದೆ ಅಂತ ಹೇಳ್ಬೋದು. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯ ವಿದ್ಯಾರ್ಥಿಗಳ ಮಾತಾಡ್ತಾ ಹೋಗ್ತೀನಿ. ಈಗ ಇಷ್ಟು ದಿನ ಬರೀ ಮಹಿಳೆಯರಿಗೆ ಅಷ್ಟೇ ಇತ್ತು, ಈಗ ನಿಮಗೂ ಕೊಡ್ತಾನೆ ಅಂತ ಹೇಳ್ತಾರೆ ಫ್ರೀ ಬಸ್. ಹೆಂಗೆ ಬೇಕೋ ಬೇಡ ಏನು? ಕೊಡಲಿ ಸರ್, ಕೊಡೋದಕ್ಕೆ ಬೇಡ ಅನ್ನಲ್ರಿ. ಆದ್ರೆ ಕೊಟ್ರೆ ಒಂದೊಂದು ರೂಟ್ 2 ಬಸ್ಸರ ಬಿಡಿಸ್ಬೇಕು ನೋಡಿ ಸರ್. ಅದನ್ನ ಬಿಟ್ರೆ ಅದು ಕೊಡೋದು ಬೇಡ ಸರ್. ಇಲ್ಲ ಬಸ್ ಈಗ ಗದ್ಲಾಕ ಸರ್, ಈಗ ಡೋರಿ ಜೋತಿ ಬಿದ್ಕಂತ ಬರ್ತಾರೆ ನೋಡ್ರಿ. ಅದನ್ನು ಕೊಟ್ರೆ ಎಲ್ಲಿ ಅಂತ ಬರ್ಬೇಕು ಸರ್? ಕಾಲೇಜ್ ಬಿಡ್ರಿ. ಹಾಂ ರೀ, ಬನ್ನಿ ಒಳಗಡೆ ಏನು ಜನ ಇದೆ ಅವ್ರಿಗೆ ಕೇಳ್ತೋಗ್ತಾನೆ. ಈಗ ಇಷ್ಟು ದಿನ ಬರೀ ಬಸ್ನ ಹೆಣ್ಮಕ್ಳಿಗೆ ಅಷ್ಟು ಫ್ರೀ ಕೊಟ್ಟಿದ್ರೆ ಇನ್ ಮ್ಯಾಗ ಹುಡುಗರು ಕೊಡ್ತಾರಂತ, ಹೆಂಗೆ ಕೊಡೋದು ಬೇಡ ಅಂತ? ಕೊಡ್ರಿ, ಇಲ್ಲ ಯಾರು ಬೇಡ ಅಂತಾರೆ. ಅವ್ರಿಗೆ ಹುಡುಗರಿಗೆ ಕೊಡೋದು ಚಲೋ ರೀ. ಅವ್ರ ಶಾಲೆ ಕಲೆ ಮಕ್ಕಳಿಗೆ ಯಜಮಾನ್ರೆ, ಶಾಲೆ ಬಸ್ ಈಗ ಹುಡುಗರಿಗೆ ಫ್ರೀ ಬಿಡ್ತಾರಂತ, ಶಾಲೆ ಹೋಗೋ ಹುಡುಗರಿಗೆ ವಯಸ್ಕರಿಗೆ ಬಿಡ್ತಾರಂತ. ಈಗ ಹೆಣ್ಮಕ್ಳಿಗೆ ಎಷ್ಟೇ ಆಯ್ತು ಬಸ್ ಫ್ರೀ, ಈಗ ಗಂಡ್ಮಕ್ಳು ಕೊಡ್ತಾರಂತ. ಬೇಕಾ? ಫ್ರೀ ಕೊಟ್ಟರು ನಮ್ಮ ಶಾಲೆ ಮಕ್ಳಿಗೆ ಬೇಕಲ್ರಿ. ಈಗ ನಮ್ಮಂಥ ವಯಸ್ಸಾದ ಮುದುಕರು ಮತ್ತು ಶಾಲೆ ಹುಡುಗರು ಎಲ್ಲಿ ಹೋಗ್ಬೇಕು? ಅವ್ರಿಗಾಗಿ ಫ್ರೀ ಬಿಡ್ಬೇಕು. ಈಗ ಇಷ್ಟು ಜನ ನಡುವೆ ಹತ್ತಿರ ಅವ್ರಿಗೆ ಖುಷಿ ಆಗ್ತೈತಿ ಏನ್ರಿ? ಶಾಲೆ ಹುಡುಗ್ರಿಗೆ ಫ್ರೀ ಬಿಟ್ಟರೆ ಚಲೋ ಆಗೈತಿ. ಅಂದ್ರೆ ಶಾಲೆ ಮಕ್ಕಳು ಫ್ರೀ ಕೊಡ್ರಿ ಮತ್ತು ಮಹಿಳೆಯರು ಕೊಡ್ತೀರಿ, ನಮಗೆಲ್ಲ ಅನ್ನೋ ವ್ಯವಸ್ಥೆ ಇತ್ತು. ಇನ್ನೂ ಜನ ಅದರ ಕೇಳ್ಕೊಂತ ಹೋಗ್ತೀನಿ. ಭಯ್ಯ, ಈಗ ಇಷ್ಟು ದಿನ ಬರೀ ಹೆಣ್ಮಕ್ಳಿಗೆ ಅಷ್ಟು ಫ್ರೀ ಇತ್ತು, ಗಂಡ್ಮಕ್ಳು ಫ್ರೀ ಬಿಡೋ ವ್ಯವಸ್ಥೆ ಮಾಡ್ಕೊಂಡ್ರ ಸರ್ಕಾರ. ಏನು ಹೇಳ್ತಿರ ಬಗ್ಗೆ? ಯಾರಿಗೂ ಬೇಡ್ರಿ ಫ್ರೀ, ಯಾರಿಗೂ ಹೆಣ್ಮಕ್ಳು ಬೇಡ. ಹೆಣ್ಮಕ್ಳು ಫ್ರೀ ಕೊಟ್ಟದ್ರು ಎಲ್ಲ ಹಾಳಾಗಿದೆ ಈಗ ದಾಮ್. ಆಮೇಲೆ ಎಲ್ಲಿ ಬೇಕಲ್ಲಿ ಪಂಚರ್ ಆಗ್ತಾವೆ ಬಸ್, ಎಲ್ಲಿ ಬೇಕಲ್ಲಿ ಸ್ಟಾಪ್, ಎಲ್ಲಿ ಬೇಕಲ್ಲಿ ನಿಂದಿರೋದು, ತುಂಬ ಫುಲ್ ಆಗುತ್ತೆ ಗಾಡಿ ಎಲ್ಲ ಇದಾಗುತ್ತೆ. ಇದು ಇಲ್ಲಿ ಇವ್ರು ಹೇಳ್ತಾರೆ ಈ ಬಸ್ ಸರಿ ಇಲ್ಲ ಏನಂದರೆ, ಒಂದು ಕಡೆ ಬಸ್ಗಳು ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ವಿದ್ಯಾರ್ಥಿಗಳು ಜೋತು ಬಿದ್ದು ಪ್ರಯಾಣ ಮಾಡ್ತಾ ಇದ್ದಾರೆ. ಈ ಶಕ್ತಿ ಯೋಜನೆ ಮುಖಾಂತರ ನೀಡ್ತಾರೆ ಹೆಣ್ಮಕ್ಳು ಕೂಡ ಕ್ಯಾನ್ಸಲ್ ಮಾಡಿ ಯಾವುದೇ ಕಾರಣಕ್ಕೂ ಉಚಿತವಾಗಿ ಬಸ್ ಬೇಡ ಅಂತಕ್ಕಂಥದ್ದು ಮಹಿಳೆಯರ ಮಾತಾದರೂ ಯುವಕರು ಕೂಡ ಅದನ್ನೇ ಹೇಳ್ತಾರಂಥದ್ದು. ನಮಗೆ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ಅಂತ ಒಂದು ಕಡೆ ಮಾತು ಬಂದರೆ, ಇನ್ನು ಉಚಿತವೇ ಬೇಡ ಅಂತಕ್ಕಂಥದ್ದು ಇಲ್ಲಿಯ ಜನರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಶಕ್ತಿ ಯೋಜನೆ ಮಹಿಳೆಯರಿಗೆ ಮಾತ್ರ ಇತ್ತು, ಇನ್ನು ಮುಂದೆ ಗಂಡು ಮಕ್ಕಳು ಕೊಡಬೇಕು ಅನ್ನೋ ವ್ಯವಸ್ಥೆ ಸರ್ಕಾರ ಚಿಂತನೆ ಮಾಡ್ತಾ ಇರೋದು. ಈ ಬಗ್ಗೆ ಮಾತಾಡಲಿಕ್ಕೆ ನಾನು ಹಾವೇರಿಯ ಬಸ್ ಸ್ಟ್ಯಾಂಡಲ್ಲಿದ್ದೇನೆ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನು ಹೇಳ್ತಾರೆ ನೋಡೋಣ. ಬ್ರದರ್, ಈಗ ಈ ಪ್ರತಿ ಸಲ ಶಕ್ತಿ ಯೋಜನೆಯನ್ನು ಮಹಿಳೆಯರಿಗೆ ಕೊಡ್ತಾ ಇದ್ರು, ಈಗ ಗಂಡು ಮಕ್ಕಳು ಕೊಡ್ಬೇಕಂತ ಹೇಳಿ ಚಿಂತನೆ ಮಾಡ್ತಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಗಂಡು ಮಕ್ಳಿಗೆ ಕೊಟ್ರಿ ಬೇಡ ಅನ್ನೋದ, ಆದ್ರೆ ವಿದ್ಯಾರ್ಥಿಗಳಿಗೆ ಆಟ ಕೊಡ್ಬೇಕು ರೀ. ಎಲ್ಲ ಗಂಡು ಮಕ್ಳಿಗೆ ಕೊಡಕ್ಕೆ ಹೋಗ್ಬಾರ್ದು ಅಷ್ಟೇ ರೀ. ಯಾಕೆ ಕೊಡಬಾರ್ದು ಅವ್ರಿಗೆ? ಎಲ್ಲ ಗಂಡು ಮಕ್ಳಿಗೆ ಕೊಟ್ರಿ ಏನು ಭಾಳ ಪ್ರಾಬ್ಲಮ್ ಆಗ್ತಾರ. ಈಗ ಬಸ್ನ ಈಗ ಖಾಲಿ ಪಿಲಿ ಅಡ್ಡಾಡ್ತಾರೆ ಅದೊಂದು ರೀ. ಈಗ ಬಸ್ ಇಲ್ಲ ಬಾರ್ದು ಗದ್ಲಾಕ ಸರ್, ಇಲ್ಲ ಡೋರ್ನಲ್ಲಿ ಜೋತ್ ಬಿಡ್ಕೊಂಬರ್ತಾವ್ರಿ. ದಿವಸ ಬಾ ಯಾಕತ್ರಿ, ಕಂಡಕ್ಟರ್ ಕೂಡ ಡ್ರೈವರ್ ಕೂಡ ಜಗಳ ಮಾಡ್ತಾವ್ರಿ. ಅದನ್ನ ಕೊಟ್ಟು ಸರ ಇನ್ನೊಂದು ಬಸ್ ಬಿಡೋಕ್ರಿ ಒಂದು ರೀ. ಇಲ್ಲ ವಿದ್ಯಾರ್ಥಿಗಳಿಗೆ ಆಟೋ ಕೊಡ್ಬೇಕು ಸರ್. ಅದೇ ಇನ್ನೇನು ಹೇಳ್ತೀವಿ ಬಗ್ಗೆ? ಗಂಡು ಮಕ್ಕಳಿಗೂ ಉಚಿತ ಮಾಡ್ಕೊಂತಾರಂತ. ಅವ್ರದ್ದು ಬಂದ್ ಮಾಡಿಸ್ರಿ, ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಸಹಕಾರ ಮಾಡ್ಕೊಡ್ಬೇಕು. ಶಕ್ತಿ ಯೋಜನೆ ಮಹಿಳೆಯರೇ ಬೇಡ, ವಿದ್ಯಾರ್ಥಿಗಳು ಅಷ್ಟೇ ಕೊಡಬೇಕು. ಯಾಕೆ ಹಂಗೆ ಕೊಡಬೇಕು? ಆದ್ರೆ ಅವ್ರು ಖಾಲಿ ಅದಾಡ್ತಾರಲ್ಲ, ವಿದ್ಯಾರ್ಥಿಗಳಿಗೆ ಸಹಾಯ ಆಕತ್ತಂತ ಹೇಳ್ತಾನೆ ನಾನು. ಏನು ಸಹಾಯ ಆಗುತ್ತೆ? ಯಾವ ಥರ ಸಹಾಯ ಆಗುತ್ತೆ? ಸ್ಟೂಡೆಂಟ್ಗೆ ಒಂಥರ ಇದಾಗ್ತದೆ, ಆದ್ರೆ ಖಾಲಿ ಅಡ್ಡಾಡೋರಿಗೆ ಉಪಯೋಗ ಇಲ್ಲ, ಇವ್ರಿಗೆ ಆದ್ರೆ ಉಪಯೋಗ ಆಕೈತೆ ಅಂತ. ಬ್ರದರ್ ಹೇಳ್ರಿ, ನೀವೇನು ಹೇಳ್ತೀರಿ ಬಗ್ಗೆ? ಈಗ ಗಂಡು ಮಕ್ಕಳು ಕೂಡ ಶಕ್ತಿ ಯೋಜನೆ ಕೊಡ್ಬೇಕಂತ ಮಾಡ್ರಿ, ಈಗ ಏನು ಹೇಳ್ತೀರಿ ಬಗ್ಗೆ? ಮಾಡ್ಬೇಕು ಸರ್, ಗಂಡು ಮಕ್ಳಿಗೆ ಫ್ರೀ ಮಾಡ್ಬೇಕು ಸರ್ ಬಸ್ ಎಲ್ಲ, ಫ್ರೀ ಮಾಡ್ಬೇಕು ಸರ್ ಬಸ್ ಎಲ್ಲ. ಅದಕ್ಕಂದ್ರೆ ಈಗ ಮನೇಲಿ ಖಾಲಿ ಕೂಲಿ ಕುಂದಿರ್ತಾರಲ್ಲ, ಅವರು ಹಾವೇರಿಗೆ ಹೋಗ್ಬೇಕಂತಲೇ ಬಂದ್ರೆ ಸರ್, ಖಾಲಿ ಪೀಲಿ ಬಂದ್ಕೊಂಡು ಹೋಗ್ತಾರೆ ಹಂಗೆ. ಅದಕ್ಕೆ ಈಗ ಕೂಲಿಕೆ ಜಾಗ ಇಲ್ಲ ಬಸ್ಸಿನಲ್ಲಿ, ಹೆಣ್ಮಕ್ಳು ಜಾಸ್ತಿ ಜನಸಂಖ್ಯೆಯಲ್ಲಿ ಎಲ್ಲರೂ ಬಸ್ ಸ್ಟಾಪ್ನಲ್ಲಿ ನೋಡಿದ್ರೆ ಎಲ್ಲ ರಿಲೀಸ್ ಭಾಳ ತಗೊಳ್ತಾರೆ. ಬಸ್ ಫ್ರೀ ಇರೋದಕ್ಕೆ ಬಸ್ನಲ್ಲಿ ನಿಲ್ಲಕ್ಕೆ ಜಾಗ ಇರಲ್ಲ. ಅದಕ್ಕೆ ನಮ್ಮ ಗಂಡು ಮಕ್ಕಳಿಗೆ ನಿಲ್ಲೋಕೆ ಜಾಗ ನಾವು ರೋಡಲ್ಲಿ ಹೋಗ್ಬೇಕು. ಗಂಡು ಮಕ್ಕಳಿಗೆ ಶಕ್ತಿ ಯೋಜನೆ ಫ್ರೀ ಕೊಟ್ಟೆ ಅಂದ್ರೆ ಏನು ಲಾಭ ಐತಿ? ಐದು ಸರ್, ಫ್ರೀ ಮಾಡ್ಬೇಕು. ನಮಗೂ ಒಂದೇ ಸಮಾನ ಮಾಡಬೇಕು, ಎಲ್ಲರಿಗೂ ಒಂದೇ ಮಾಡಬೇಕು. ಹೆಣ್ಮಕ್ಳು ಅಷ್ಟೇ ಓಟ್, ನಾವೆಲ್ಲ ಓಟ್ ಹಾಕಿದ್ದೀವಿ, ಎಲ್ಲ ಓಟ್ ಹಾಕಿದ್ದೀವಿ, ಅವರು ಅಷ್ಟೇ ಓಟ್ ಹಾಕಿದಿಲ್ಲ, ನಾವು ಓಟ್ ಹಾಕಿದ್ದೀವಿ, ಎಲ್ಲರಿಗೂ ಒಂದೇ ಸಮಾನ ಮಾಡಬೇಕು. ಗಂಡು ಮಕ್ಕಳಿಗೆ ಫ್ರೀ ಕೊಡ್ತಾರಂತ ನೀವು ಅಷ್ಟೇ ಹೇಳ್ತಿದ್ರಿ, ಅವ್ರಿಗೂ ಫ್ರೀ ಮಾಡಕ್ಕೆ ಹೊಂಟಾರ ಚಿಂತನೆ ಮಾಡಿ ಸರ್ಕಾರ. ಏನು ಹೇಳ್ತೀರಿ ಬಗ್ಗೆ? ಮಾಡ್ಲಲ್ರಿ ಅವ್ರಿಗೆ ಅದ್ರನ್ನ ಅದು ಬೇಕಲ್ರಿ, ಮತ್ತೆ ಅಡ್ಡಾಡಕ್ಕೆ ಮಾಡಿಬಿಡ್ರಿ. ಎಲ್ಲರಿಗೂ ಫ್ರೀ ಆದರೆ ಬಸ್ ತುಂಬ ತುಳಿತೈತಿ, ಕುಂದ್ರ ಜಾಗ ಸಿಗಲ್ಲ, ಅವಾಗ ಏನು ಮಾಡ್ತೀವಿ? ಏನು ಮಾಡೋದ್ರಿ, ಮತ್ತು ಸಿಕ್ಕಾಗ ಹೋಗೋದು.
ನೀವೇನು ಹೇಳ್ತೀರಿ ಈ ಬಗ್ಗೆ? ನಾವೇನಂತವ್ರಿ ಬಸ್ಸು ಫ್ರೀ ತೆಗೆದು ಶಾಲಿ ಮಕ್ಕಳಿಗೆ ಓದಾಕ ಅನುಕೂಲ ಮಾಡಿಕೊಡ್ಲಿ. ಬಸ್ ನಮ್ಗೆ ಅದಕ್ಕೆ ಬೇಕ್ರಿ ಫ್ರೀ ಹೇಳಿ. ನೀವೇನು ದಿನ ಓಡಾಡಲ್ಲ? ದಿನ ನಾವೇನು ಅಡ್ಡಾಡೋದಿಲ್ಲ ರೀ. ಹಾಂ, ಬಸ್ ಎದಕ್ಕೆ ಬೇಕ್ರಿ ನಮಗೆ ಫ್ರೀ? ಶಾಲಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಲಿ, ಓದಲಿ, ಮುಂದೆ ಬರಲಿ ಅವರು. ಈ ಶಕ್ತಿ ಯೋಜನೆ ಫ್ರೀ ಕೊಡೋದಕ್ಕೆ ಮಹಿಳೆಯರಿಂದ ಹುಡುಗರಿಗೆ ಏನು ಸಮಸ್ಯೆ ಆಗ್ತೈತಿ? ಮಕ್ಕಳು ಶಾಲಿ ಮಕ್ಕಳಿಗೆ ಸಮಸ್ಯೆ ಐತ್ರಿ. ಓದಕ್ಕೇನು ಸ್ಕಾಲರ್ಶಿಪ್ ಇಲ್ಲ, ಏನಿಲ್ಲ, ಸಮಸ್ಯೆ ಐತ್ರಿ. ಇಷ್ಟು ದಿನ ಹೆಣ್ಮಕ್ಳು ಅಷ್ಟೇ ಫ್ರೀಯಾಗಿ ಅಡ್ಡಾಡ್ತಿದ್ರು ಬಸ್ನಾಗ, ಗಂಡು ಮಕ್ಕಳು ಕೊಡಕ್ಕೆ ಸರ್ಕಾರ ಚಿಂತನೆ ಮಾಡ್ತೈತಿ. ಏನು ಹೇಳ್ತೀರಿ ಈ ಬಗ್ಗೆ? ಗಂಡು ಮಕ್ಕಳೇನು ಹೋಗ್ತಿಲ್ಲಲ್ಲ. ಅಲ್ಲ, ಈಗ ಚಿಂತನೆ ನಡೆಸಿದೆ ಸರ್ಕಾರ ಕೊಡಬೇಕು ಅಂತ ಹೇಳಿ, ಏನು ಹೇಳ್ತೀರಿ ಈ ಬಗ್ಗೆ? ಎಲ್ಲರಿಗೂ ಫ್ರೀ ಇದ್ರೆ ಒಳ್ಳೇದೇ ಅಲ್ಲ. ಅವಾಗ ನಿಮ್ಗೆ ಸೀಟ್ ಸಿಗಲ್ಲ, ಕುಂದ್ರಕ್ಕೆ ಜಾಗ ಆಗಲ್ಲ, ಬಸ್ ಕಡಿಮೆ ಅದಾವ, ಏನು ಮಾಡ್ತೀರಿ? ದುಡ್ಡು ಕೊಟ್ಟಾಗೂ ಅಷ್ಟೇ ಆಗ್ತಿತ್ತಲ್ರಿ, ಈಗ ಸೇಮ್ ಆಗ್ತದೆ. ಬ್ರದರ್ ಹೇಳ್ರಿ, ನೀವೇನು ಹೇಳ್ತೀರಿ? ಗಂಡು ಮಕ್ಳಿಗೂ ಫ್ರೀ ಕೊಡಕ್ಕೆ ಹೊಂಟಾರ ಸರ್ಕಾರ, ಬಸ್ ಫ್ರೀ ಮಾಡಕ್ಕೆ ಹೊಂಟೈತಿ, ಏನು ಹೇಳ್ತೀರಿ ಬಗ್ಗೆ? ಸರ ಅವರು ಬಸ್ಸದು ಫ್ರೀ ಮಾಡೋ ಬದಲಿ ಸರ ಹೆಣ್ಮಕ್ಳಿಗೆ ಬೇಡ ಗಂಡು ಮಕ್ಳಿಗೆ ಬೇಡ, ವಯಸ್ಸಾದ್ರಿಗೆ ಬೇಕಾದ್ರೆ ಫ್ರೀಯಾಗಿ ಕೊಡಲಿ ಹೆಣ್ಣು ಗಂಡಿಗೆ ಕೂಡ. ಬಟ್ ಸ್ಕೂಲು ಕಾಲೇಜಸ್ ಆಸ್ಪತ್ರೆಗಳನ್ನ ಫ್ರೀಯಾಗಿ ಕೊಟ್ಟರೆ ಭಾಳ ಹೆಲ್ಪ್ ಆಗ್ತೈತಿ. ಎಲ್ಲರ ಮಕ್ಕಳಿಗೆ ಸವಲತ್ತು ಸಿಕ್ಕಂಗೆ ಆಗ್ತೈತಿ. ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಮತ್ತು ಆಸ್ಪತ್ರೆಗಳನ್ನು ಕೊಟ್ರೆ ಭಾಳ ಒಳ್ಳೇದಾಗ್ತದೆ ಸರ್. ಅದನ್ನು ಮಾಡೋಕೆ ಸರ್ಕಾರ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಮಾರುತಿ BM, ರಿಪಬ್ಲಿಕ್ ಟಿವಿ ಕನ್ನಡ, ಹಾವೇರಿ.